ಹಲೋ ಗೈಸ್, ನಮಸ್ಕಾರ. ಇವತ್ತು ನೋಡ್ರಿ ನಾನು ನಿಮಗೆ ನಂದೊಂದು ಎಕ್ಸಾಮ್ ಬರೆಯೋ ಅಂಥದ್ದು ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡೀನಿ. ಅದನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ನಾನಿರೋದು ಸೌದಿ ಅರೇಬಿಯಾ ನಜ್ರಾನ್ಲಿಂದ ನಾನು ಆಬಾಕ ಹೊಂಟಿದ್ದೆ. ಯಾಕಪ್ಪ ಅಂತಂದ್ರೆ ಎಕ್ಸಾಮ್ ಇತ್ತು, ನಂದು ಪ್ರೊಮ್ಯಾಟ್ರಿಕ್ ಎಕ್ಸಾಮ್. ಅದಕ್ಕೋಸ್ಕರ ನಾನು ಒಂದು ಕ್ಯಾಬ್ ಮಾಡಿಕೊಂಡು ನಾನು ಆಬಾಕ ಎಕ್ಸಾಮ್ ಬರೆಯೋಕ್ಕಂತೇಳಿ ಹೋಗ್ತಾ ಇದ್ದೆ. ಇಲ್ಲಿ ನೋಡ್ರಿ, ಕ್ಯಾಬ್ ಅದೆಲ್ಲ ಭಾಳ ಸಸ್ತಾ ಆಕೈತಿ. ಅಷ್ಟೊಂದು ಏನು ಅಷ್ಟೊಂದು ಕಾಸ್ಟ್ಲಿ ಇರಲ್ಲ ಇಲ್ಲಿ, ಯಾಕಂದ್ರೆ ಪೆಟ್ರೋಲ್ ರೇಟ್ ಕೂಡ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕ್ಯಾಬ್ ರೆಂಟಲ್ ಹೋದ್ರೆ ಕಡಿಮೆ ಇರುತ್ತೆ. ನಂದು ಜರ್ನಿ ಟೋಟಲ್ 400 to 450 ಕಿಲೋಮೀಟರ್ಸ್ ಆಗಿರುತ್ತೆ. ಇದಕ್ಕೆ ನಾವು 50 ರಿಯಾಲಪ್ಪ ಅಂತಂದ್ರೆ 1 ರಿಯಾಲ್ ಈಕ್ವಲ್ ಟು 23.50 ಅಂದ್ಕೊಳ್ಳಿ. ಅಲ್ಲಿಂದ ಸೀದಾ ನಾವು ನಜ್ರಾನಿಂದ ಆಬಾಕ್ ಬಂದ್ವಿ. ಆಬಾದಲ್ಲಿ ನಾವೊಂದು ಒಂದು ರೆಂಟಲ್ ರೂಮ್ ಮಾಡಿದ್ವಿ. ಆ ರೂಮಿಂದ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ನೋಡ್ರಿ, ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಲಿಫ್ಟ್ ಇತ್ತು. ಲಿಫ್ಟ್ನಾಗ ನಾವು ಇದ್ದಿದ್ದು ಸೆಕೆಂಡ್ ಫ್ಲೋರ್ನಾಗ ನಾವು ಇದ್ದಿದ್ದು. ಅಲ್ಲಿ ಡಬಲ್ ಬೆಡ್ರೂಮ್, ಡಬಲ್ ಅಲ್ಲ ಅದು, ಐ ಥಿಂಕ್ ಒಂದು ದೊಡ್ಡ ರೂಮ್ ಇರ್ತೈತಿ. ಅದರೊಳಗೆ ಒಂದು 3-4 ಬೆಡ್ಗಳು ಇರ್ತಾವೆ. ಆ ಥರ ಒಂದು ರೂಮ್ ಮಾಡಿದ್ವಿ. ಇದು ನೋಡ್ರಿ ಎಂಟ್ರೆನ್ಸ್ ಆಗಿರುತ್ತೆ. ಹಾಲ್ ಥರ ಇರುತ್ತೆ. ಇದೊಂಥರ ಸೋಫಾ, ಟಿ ವಿ ಅದೆಲ್ಲ ಸೆಟ್ಲ್ ಇಲ್ಲಿ ಇರುತ್ತೆ. ರೂಮ್ ಟೂರ್ ನಿಮ್ಗೆ ಹೇಳ್ತಾ ಇರೋದು ನಾನು ಇವಾಗ. ನೋಡ್ರಿ, ಈ ಥರ ರೂಮ್ ಐತಿ. ಟಿ ವಿ ಎಲ್ಲ ಇತ್ತು. ನಮ್ದು ಅವತ್ತು ಬೆಳಿಗ್ಗೆನೇ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ನಾವು ನೈಟ್ ಒಂದಿನ ಉಳ್ಕೋಬೇಕಂತೇಳಿ ನಾವು ಈ ಥರ ರೂಮ್ನ ಮಾಡಿದ್ವಿ ಆಬಾದಲ್ಲಿ. ನೋಡ್ರಿ, ಇಲ್ಲೆಲ್ಲ ಸಿಸ್ಟಮೆಟಿಕ್ ಆಗಿರ್ತಾವೆ. ಆಮೇಲೆ ಗ್ಯಾಸ್ ಆಗಿರ್ಬೋದು, ಎಲ್ಲನೂ ಸಿಸ್ಟಮೆಟಿಕ್ ಆಗಿರ್ತಾವೆ. ರೂಮ್ ನೋಡ್ರಿ, ಇದು ಹೆಂಗೈತಿ, 2 ಬೆಡ್ ಈ ಕಡೆ ಅದಾವೆ, ಈ ಕಡೆ ಒಂದು ಬೆಡ್ ಐತಿ. ಇದು ಫಸ್ಟ್ ಬೆಡ್ನಾಗ ನಾ ಮಲ್ಕೊಂಡಿದ್ದೆ, ಆ ಕಡೆ ಇನ್ನೊಬ್ಬ ಹುಡುಗ ಮಲ್ಕೊಂಡಿದ್ದ. ಆಮೇಲೆ ಇದೊಂದು ಬೆಡ್ ನೋಡ್ರಿ, 3 ಬೆಡ್ ಅದಾವೆ ಟೋಟಲ್. ಎ ಸಿ ಇರುತ್ತೆ ರೂಮ್ನಾಗ. ಆಮೇಲೆ ಆಬಾದಲ್ಲಿ ಚಳಿ ಸಿಕ್ಕಾಪಟ್ಟೆ ಇರುತ್ತೆ, ಐಸ್ ಎಲ್ಲ ಬೀಳ್ತೈತಿ ಡಿಸೆಂಬರ್ ಜನವರಿ ಟೈಮಲ್ಲಿ. ನೋಡ್ರಿ, ಈ ಥರ ಐತಿ ರೂಮ್ ಅದೆಲ್ಲ. ನೋಡ್ರಿ, ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಅಂತೂ ಸಿಕ್ಕಾಪಟ್ಟೆ ಇರ್ತೈತಿ. ನೋಡ್ರಿ, 16 ಡಿಗ್ರಿ ಟೆಂಪ್ರೇಚರ್ ಇತ್ತು ಅವತ್ತು ನಾವು ಹೋದ ದಿನ. ನೋಡ್ತಾ ಇರ್ಬೋದು ನೀವು. ಅವತ್ತು ಮಾರ್ನಿಂಗ್ ಎಕ್ಸಾಮ್ ಇತ್ತಲ್ಲ, ಸೊ ಹಂಗಾಗಿ ನಾನು ನೈಟ್ ಫುಲ್ಲ ಓದ್ಕೊಂತಾನೆ ಕೂತ್ಕೊಂಡಿದ್ದೆ. ನೈಟ್ ಒಂದು 11:30 12 ಓ ಕ್ಲಾಕ್ವರೆಗೂ ನಾನು ಓದ್ಕೊತ ಕೂತ್ಕೊಂಡಿದ್ದೆ. ನೋಡ್ರಿ, ಇದು ನಂದು ನೋಟ್ಸ್. ಪ್ರೊಮ್ಯಾಟ್ರಿಕ್ ಎಕ್ಸಾಮ್ ನರ್ಸಿಂಗ್ ಯಾರಾದರೂ ಸೌದಿಗೆ ಬರಬೇಕಪ್ಪ ಅಂತಂದ್ರೆ ಫಸ್ಟ್ ಅವ್ರದ್ದು ಪ್ರೊಮ್ಯಾಟ್ರಿಕ್ SNLE ಎಕ್ಸಾಮು ಕ್ಲಿಯರ್ ಆಗಿರ್ಬೇಕಾಗತ್ತೆ. ನೋಡ್ರಿ, ಅಲ್ಲಿಂದ ಸೀದಾ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾವು ಒಂದು ಕಾರ್ ಮಾಡ್ಕೊಂಡು ಸೀದಾ ಅಲ್ಲಿಂದ ನಾವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡ್ರಿ, ನಮ್ಮದು ಕಾರ್ ಆಗಿರುತ್ತೆ. ಮಾರ್ನಿಂಗ್ 7 ಓ ಕ್ಲಾಕ್ ನಾವು ಬಿಟ್ವಿ ರೂಮ್. ಸೀದಾ ಅಲ್ಲಿಂದ ಡೈರೆಕ್ಟ್ ಬಂದು ಎಕ್ಸಾಮ್ ಸೆಂಟ್ರಿಗೆ ಬಂದು ರೀಚ್ ಆದ್ವಿ. ಅಷ್ಟೇ, ಜಸ್ಟ್ ಒಂದು 10 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ನಾಗಿತ್ತು ಎಕ್ಸಾಮ್ ಸೆಂಟ್ರ್. ನೋಡ್ರಿ ಎಕ್ಸಾಮ್ ಸೆಂಟ್ರ್ ಆಗಿರುತ್ತೆ. ಸೌದಿ ಒಳಗೆ ಎಲ್ಲ ಸಿಸ್ಟಮೆಟಿಕ್ ಆಗಿರ್ತಾವೆ ಎಕ್ಸಾಮ್ ಸೆಂಟರ್ಸ್ ಎಲ್ಲ. ಭಾಳ ಸ್ಟ್ರಿಕ್ಟ್, ಭಾಳ ಡಿಸಿಪ್ಲಿನ್, ಆಮೇಲೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇದೆಲ್ಲ ಗೌರ್ಮೆಂಟ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ನೋಡ್ರಿ, ಈ ಥರ ಇದು ಏನು ಐತಲ್ಲ, ಇದು ಫುಲ್ ಬಿಲ್ಡಿಂಗ್ ಎಕ್ಸಾಮ್ ಸೆಂಟ್ರ್. ಆಮೇಲೆ ಇಲ್ಲಿ ಸೌದಿ ಅರೇಬಿಯಾ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ವೆರೈಟೀಸ್ ಆಫ್ ಕಾರ್ ನಾವು ನೋಡಬಹುದು ಇಲ್ಲಿ. ಆಲ್ಮೋಸ್ಟ್ ಈ ಕಡೆ ಎಲ್ಲ ಲೆಫ್ಟ್ ಸೈಡ್ ಡ್ರೈವಿಂಗ್ ಇರುತ್ತೆ. ಅಂದರೆ ಇಂಡಿಯಾ ಯಾವ ಕಡೆ ಇರುತ್ತಲ್ಲ ಅದ್ರ ಅಪೋಸಿಟ್ ಸೈಡ್ ಇಲ್ಲಿ ಇರುತ್ತೆ. ಆಮೇಲೆ ಇಲ್ಲಿ ವೆರೈಟೀಸ್ ಆಫ್ ಕಾರ್ ಫ್ರೆಂಡ್ಸ್. ಇಲ್ಲಿ ನಮಗೆ ಎಲ್ಲ ಥರ ಕಾರ್ಗಳನ್ನೂ ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಇದು ನೋಡ್ರಿ, ಸೌದಿ ಕಮಿಷನ್ ಆಫ್ ಹೆಲ್ತ್ ಸ್ಪೆಷಲಿಸ್ಟ್ ಅಂತ. ಇದು ಸೌದಿಯಲ್ಲಿ ಎಕ್ಸಾಮ್ ಬರೆಯೋಕೆ ಬರುವಂಥ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ನರ್ಸಿಂಗ್ನವ್ರಿಗೆ, ನರ್ಸಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾರೋ ಒಟ್ಟು ಹೆಲ್ತ್ ರಿಲೇಟೆಡ್ ಯಾರಾದರೂ ಸೌದಿಗೆ ಬರ್ಬೇಕಂದ್ರೆ ಪ್ರೊಮ್ಯಾಟ್ರಿಕ್ ಎಕ್ಸಾಮ್ ಕ್ಲಿಯರ್ ಆಗಿರಬೇಕು. ಇದಾದಮೇಲೆ ಸೀದಾ ನಾನು ಎಕ್ಸಾಮ್ ಸೆಂಟ್ರಿಗೆ ಹೋದೆ, ಎಕ್ಸಾಮ್ ಬರೆದೆ. ಅದಾದಮೇಲೆ ಮತ್ತೆ ಹೊರಗೆ ಬಂದೆ. ಟೀ ಎಲ್ಲ ಇತ್ತು ಅಲ್ಲಿ, ಟೀ ಎಲ್ಲ ಕುಡ್ಕೊತ ಹೊರಗೆ ಬಂದೆ. ಹೊರಗೆ ಬಂದಮೇಲೆ ಒಂದು ಸ್ವಲ್ಪ ನಮ್ಮದು ಫೋಟೋ ಶೂಟಿಂಗ್ ಅದೆಲ್ಲ ನಡೀತಾ ಇತ್ತು. ಅಲ್ಲಿಂದ ಸೀದಾ ಬಂದು ಇವಾಗ ನೋಡ್ರಿ, ಇಲ್ಲೇ ಒಂದು ಸ್ವಲ್ಪ ಹಂಗೆ ಫೋಟೋಸ್ ಎಲ್ಲ ತಗೊಂಡು ಇಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮದು ಕ್ಯಾಬ್ ಬರೋದಿತ್ತು. ಸೊ ಹಂಗಾಗಿ ನಾವು ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ.
ನೋಡ್ರಿ ಎಕ್ಸಾಮ್ಗೆ ಎಷ್ಟು ಫೀಸ್ ಅದೆಲ್ಲ ನೋಡ್ರಿ ಹೇಳ್ತೀನಿ ನಿಮಗೆ. ಪ್ರೊಮೆಟ್ರಿಕ್ ಒನ್ ಟೈಮ್ ಎಕ್ಸಾಮ್ ಬರೀಬೇಕಪ್ಪ ಅಂತಂದ್ರೆ 1160 ರಿಯಾಲ್ ಕೊಡ್ಬೇಕಾಗತ್ತೆ. 1160 ಇಂಟು 23.5 ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಅಮೌಂಟ್ ಗೊತ್ತಾಕತಿ ಎಷ್ಟು ಅಂತೇಳಿ. ನಾನು ಇಲ್ಲಿಗೆ ಬಂದಿದ್ದು ವಿತೌಟ್ ಪ್ರೊಮೆಟ್ರಿಕ್ ಎಕ್ಸಾಮ್ ನಾನು ಇಲ್ಲಿಗೆ ಬಂದಿದ್ದೆ ಗೈಸ್. ಹಂಗೂ ಬರ್ಬೋದ್ರಿಪ್ಪ ಇಲ್ಲಿ ಸೌದಿಗೆ ವಿತೌಟ್ ಪ್ರೊಮೆಟ್ರಿಕ್ ಎಕ್ಸಾಮ್. ಅಲ್ಲಿಂದ ಆಮೇಲೆ ಕ್ಯಾಬ್ ಬಂತು ಗೈಸ್ ನಮ್ದು. ಸೀದಾ ಡೈರೆಕ್ಟಾಗಿ ನಾವು ಹೊಂಟ್ವಿ ಕಮೀಸ್ ಅಂತೇಳಿ ಒಂದು ಊರು, ಅಲ್ಲಿಗೆ ನಾವು ಹೋಗ್ತಾಯಿದ್ವಿ ಕ್ಯಾಬ್ ಮಾಡಿಕೊಂಡು. ಗೈಸ್ ನೋಡ್ರಿ, ಕಮೀಸ್ ಅಂದ್ರೆ ನಾನು ಇರೋದು ನಜ್ರಾನಲ್ಲಿ. ನಜ್ರಾನಿಂದ ಕಮೀಸ್ ಬರಬೇಕು, ಕಮೀಸಿಂದ ಹೊಳ್ಳಿ ನಾವು ಆಬಾಕ್ ಬಂದ್ವಿ. ನಾವು ಒಂದು ಕ್ಯಾಬ್ ಗಾಡಿ ಕಮೀಸಿಂದನೇ ಒಂದು ಕ್ಯಾಬ್ ಮಾಡಿದ್ವಿ, ಅಲ್ಲಿಂದನೇ ನಮಗೆ ಪಿಕ್ ಮಾಡಕ್ಕೆ ಬಂದಿದ್ರು. ಹೋಗು ಆನ್ ದ ವೇನಾಗ ಊಟ ಹೊಟ್ಟೆ ಹಸುವಾಗಿತ್ತು, ಸೊ ಹಾಗಾಗಿ ಊಟ ಗಿಟ ಮಾಡ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಪ್ರಯಾಣ ಇವಾಗ ಹೋಟೆಲ್ ಕಡೆಗೆ. ಇಲ್ಲಿನೂ ನೋಡ್ರಿ ಎಲ್ಲ ಇಂಡಿಯಾದಂಗೆ ನಮ್ಗೆ ಈ ಕಡೆ ಕೇರಳ ಸೈಡ್, ತಮಿಳ್ ಸೈಡ್, ಆಮೇಲೆ ಆಂಧ್ರ ಸೈಡ್ ಫುಡ್ಗಳು ಎಲ್ಲನೂ ಇಲ್ಲಿ ನಮ್ಗೆ ಸಿಗ್ತಾವೆ. ಯಾವುದೂ ಸಿಗಂಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ್ದು ಊಟಗಳು ಇಲ್ಲಿ ನಮ್ಗೆ ಅವೈಲೇಬಲ್ ಐತಿ. ಅಲ್ಲ ಅಷ್ಟೇ ಗೈಸ್, ಇಲ್ಲಿ ಹುಡುಕ್ಬೇಕಾಗುತ್ತೆ, ಒಂದು ಸ್ವಲ್ಪ ಹುಡುಕ್ಬೇಕಾಗುತ್ತೆ, ಹುಡುಕಿದ್ರೆ ಎಲ್ಲನೂ ಸಿಗ್ತವೆ. ನಾನಿರೋ ನಜರಾನಲ್ಲಿ ಕೂಡ ಇದ್ದಾವೆ ಹೋಟೆಲ್ ಗೈಸ್. ಅಲ್ಲಿಂದ ಸೀದಾ ನಾವು ಹೋಟೆಲ್ಗೆ ಬಂದು ಆರ್ಡ್ರ್ ಮಾಡಿದ್ವಿ. ಇದು ನೋಡ್ರಿ ಇಲ್ಲಿದ ಫುಡ್ ನಮ್ಮದು ಇಂಡಿಯನ್ ಥರನ, ಇಂಡಿಯನ್ ಫುಡ್ಡ ಇಲ್ಲಿ ಸಿಗೋದು. ಇಂಡಿಯನ್ಸ್ ಹೋಟೆಲೆಲ್ಲ ಇಟ್ಕೊಂಡು ಇಲ್ಲಿ ವಾಸ ಅದಾರ ಗೈಸ್ ಇಲ್ಲಿನ. ಆಮೇಲೆ ನಾವು ನೋಡ್ರಿ ಬಿರಿಯಾನಿ ತಿನ್ನಂತೀವಿ, ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಾಕತ್ತೀವಿ, ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಟೇಸ್ಟ್ ಅದೆಲ್ಲ. ಸೀದಾ ಅಲ್ಲಿಂದ ಊಟ ಮಾಡಿಕೊಂಡು ನಾವು ಹೊಂಟ್ವಿ ನಮ್ಮ ನಜರಾನ್ ಕಡೆಗೆ ವಾಪಸ್ ಹೋಗ್ತಾ ಇದ್ವಿ. ಕಮೀಸ್ ಕಡೆ ಹೊಂಟ್ವಿ, ಯಾಕಂದ್ರೆ ಆಬಾದಲ್ಲಿ ಎಕ್ಸಾಮ್ ಇತ್ತು, ಅಲ್ಲಿಂದ ನಾವು ಕಮೀಸ್ ಹೋಗ್ಬೇಕಾಗಿತ್ತು. ಅವ್ರ ಕಾರನ್ನು ಕಮೀಸ್ವರೆಗೂ ನಮ್ಗೆ ಡ್ರಾಪ್ ಮಾಡೋದು ಒಪ್ಕೊಂಡಿತ್ತು. ಅವ್ರಿಗೆ ನಾವು 120 ರಿಯಾಲ್ನ ಕೊಟ್ಟಿದ್ವಿ ಕಮೀಸಿಂದ ನಮ್ಮ ರೂಮ್ವರೆಗೂ, ಬೆಳಗ್ಗೆ ಮತ್ತು ಎಕ್ಸಾಮ್ ಸೆಂಟ್ರ್ವರೆಗೂ, ಎಕ್ಸಾಮ್ ಸೆಂಟ್ರಿಂದ ಕಮೀಸ್ವರೆಗೂ ಅವ್ರಿಗೆ ನಾವು 120 ರಿಯಾಲ್ ಕೊಟ್ಟಿದ್ವಿ. ಆಮೇಲೆ ರೂಮ್ ವೈಸ್ ಹೇಳ್ಬೇಕಂದ್ರೆ ರೂಮಿಗೆ ನೋಡ್ರಿ 2 ಜನಕ್ಕೆ ಸೇರಿ 80 ರಿಯಾಲ್ ಕೊಟ್ಟಿದ್ವಿ ನಾವು. ರೂಮ್ ಮಾತ್ರ ಸಖತ್ತಾಗಿತ್ತು, ದೊಡ್ಡದಿತ್ತು ರೂಮ್, ಏನು ಸಮಸ್ಯೆ ಏನಾಗಲಿಲ್ಲ. ಆಮೇಲೆ ನಮ್ಗೆ ಅದು ಎಕ್ಸಾಮ್ ಸೆಂಟ್ರಿಗೆ ನಿಯರ್ ಇತ್ತು ರೂಮ್, ಸೊ ಹಾಗಾಗಿ ನಾವು ಅಲ್ಲೇ ನಿಯರ್ ಬೈ ರೂಮ್ ಮಾಡ್ಕೊಂಡಿದ್ವಿ. ಆಮೇಲೆ ಇವಾಗ ನೋಡ್ರಿ ಈಗ ಕಮೀಸ್ಗೆ ಹೊಂಟೇವಿ. ಆಮೇಲೆ ಆಬಾ ಅದೊಂದು ದೊಡ್ಡ ಸಿಟಿ ಗೈಸ್. ಇಲ್ಲಿ ನಮ್ಮ ಕರ್ನಾಟಕದಾಗ ಬೆಂಗಳೂರು ಯಾವ ಥರ ಐತಲ್ಲ ಹಂಗತ್ತೆ ಅದೊಂದು ಆಬಾ ಅಂತೇಳಿ ಒಂದು ದೊಡ್ಡ ಸಿಟಿ ಆಗಿರುತ್ತೆ. ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಐತಿ ಆಬಾದಲ್ಲಿ. ಆಮೇಲೆ ನಮ್ಮ ಇಂಡಿಯನ್ಸ್ ಅಲ್ಲಿ ಆಬಾದಲ್ಲಿ ಜಾಸ್ತಿ ಜನನ ಅದಾರ ಗೈಸ್, ಇಂಡಿಯನ್ಸ್ ಇದ್ದಾರೆ. ಆಮೇಲೆ ಇವು ಕೇರಳ, ಆಂಧ್ರ ಸೈಡ್ ಕೇರಳ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ. ಕರ್ನಾಟಕದವ್ರು ಕಡಿಮೆ ಗೈಸ್ ಇಲ್ಲಿ. ಸೌದಿಯಲ್ಲಿ ಎಲ್ಲೋ ಒಬ್ಬರು ಸಿಗ್ತಾರೆ ಅಷ್ಟೇ, ಬಟ್ ಈ ಕೇರಳದವ್ರು ಜಾಸ್ತಿ ಇದ್ದಾರೆ ಸೌದಿಯಲ್ಲಿ. ಇವ ನೋಡ್ರಿ ಈಗ ಕಾರ್ ಓಡಿಸ್ತಿದ್ದಾನಲ್ಲ ಇವನು ಕೇರಳದವನು. 10-12 ವರ್ಷ ಆಯಿತು ಇಲ್ಲೇ ಕೇರಳದಲ್ಲೇ ಇದ್ದು. ಒಂದು ಏನೋ ಬಿಸ್ನೆಸ್ ಐತಿ ಇವ್ರದ್ದು, ಹೋಟೆಲ್ ಬಿಸ್ನೆಸ್ ಏನೋ ಐತಿ, ಒಟ್ಟು ಅದನ್ನು ಮಾಡ್ತಾರೆ. ಒಂದು 1/2 hour ಜರ್ನಿ ಇತ್ತು ಗೈಸ್. ಅದು 1/2 hour ಜರ್ನಿ ಮಾಡಿಕೊಂಡು ಅಲ್ಲಿ. ಬಟ್ ಏನಂದರೆ ರೋಡು, ಆಮೇಲೆ ಅಲ್ಲಿ ನೇಚರ್ ಸಖತ್ತಾಗಿತ್ತು ನೋಡೋಕೆ. ರೋಡ್ ಅಂತೂ ಭಾಳ ಡಿಸಿಪ್ಲಿನ್, ಬಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಈ ಕಡೆ ಸೌದಿ ಕಡೆ ಎಲ್ಲ. ಆಮೇಲೆ ಕಾರ್ಸ್ ಅಂತೂ ನೋಡೋಂಗಿಲ್ಲ, ವೆರೈಟೀಸ್ ಆಫ್ ಕಾರ್ ನಾವು ನೋಡ್ಬೋದು ಇಲ್ಲಿ ಸೌದಿಗೆ ಬಂದರೆ. ಆಮೇಲೆ ನೋಡ್ರಿ ಎಲ್ಲ ಗುಡ್ಡಗಾಡು, ಇದು ಒಂಥರ ಹೆಂಗಂದ್ರೆ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಎಲ್ಲ ಗುಡ್ಡಗಳನ್ನ ತೆಗೆದು, ಗುಡ್ಡ ಮರಳು ಏನೈತಲ್ಲ ಅಲ್ಲೇನ ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಮನಿ ಬಿಲ್ಡಿಂಗ್ಸ್ ಅವೆಲ್ಲ ಕಟ್ಕೊಂಡಾರ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನೋಡ್ರಿ ಅಲ್ಲಿಂದ ಸೀದಾ ಕಮೀಸ್ ಬಂದ್ವಿ. ಕಮೀಸಿಂದ ನಮ್ಮದು ಫ್ರೆಂಡ್ ಮೊಬೈಲ್ದು ಫ್ರಂಟ್ ಸ್ಕ್ರೀನ್ ಗಾರ್ಡ್ ಹಾಕ್ಸೋದಿತ್ತು, ಸೊ ಹಾಗಾಗಿ ಸ್ಕ್ರೀನ್ ಗಾರ್ಡ್ ಹಾಕ್ಸೋಣಂತ ಬಂದ್ವಿ. ಸ್ಕ್ರೀನ್ ಗಾರ್ಡ್ ಹಾಕ್ಸೋಕೆ 20 ರಿಯಾಲ್ ತೊಗೊಂಡ್ರು. 20 ರಿಯಾಲ್ ಅಂದ್ರೆ 23 ರೂಪಾಯ್ದಂಗೆ ಹಿಡಿದ್ರೆ 660 ರೂಪಾಯಿ ಆಗುತ್ತೆ. 660 ರೂಪಾಯಿ ಬರೋ ಸ್ಕ್ರೀನ್ ಗಾರ್ಡ್ ಹಾಕಕ್ಕೆ ತೊಗೊಂಡ್ರು. ನಮ್ಮ ಕರ್ನಾಟಕದಾಗ ಆಗಿದ್ರೆ 100-150 ರೂಪಾಯಿನಾಗ ಅಂದ್ರೆ ಹಾಕಿಬಿಡೋರು. ಬಟ್ ಏನಂದ್ರೆ ಚೇಂಜಸ್ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಾಗ ಹಂಗೆ ಕ್ಲೀನ್ ಮಾಡಿ ಅದ್ರ ಮೇಲ್ಗಡೆ ಹಾಕಿಬಿಡ್ತಾರೆ. ಬಟ್ ಇವರು ಏನು ಮಾಡಿದ್ರಂದ್ರೆ ಅದಕ್ಕೆ ಏನೋ ಒಂದು ಲಿಕ್ವಿಡ್ ಹಾಕಿ ಅದೇನೋ ಒಂದು ಸ್ವಲ್ಪ ಹೀಟ್ ಮಾಡಿ ಏನೇನೋ ಮಾಡಿದ್ರು ಗೈಸ್. ಇಲ್ಲಿ ವಿಡಿಯೋದಾಗ ಐತಿ, ನಿಮ್ಗೆ ಮುಂದೆ ಬರುತ್ತೆ. ಆಮೇಲೆ ಮೊಬೈಲ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಸೇಮ್ ಟು ಸೇಮ್ ಇಂಡಿಯನ್ ರೇಟ್ ಐತಿ. ಐಫೋನ್ಸ್ ಅದೆಲ್ಲ ಕಾಸ್ಟ್ಲಿ ಫೋನ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು, ಅಷ್ಟೇ ಒಂದು 3,000-4,000-5,000 ರೂಪಾಯಿ ಕಡಿಮೆ ಆಗ್ಬೋದು ಅಷ್ಟೇ. ಬಟ್ ಇನ್ನೊಂದು ಏನಂದರೆ ಇಲ್ಲಿ ನೂನ್ ಅಂತ ಒಂದು ಆ್ಯಪ್ ಬರುತ್ತೆ, ಆ್ಯಸ್ ಇಟ್ ಈಸ್ ನಮ್ಮ ಕರ್ನಾಟಕದಾಗ ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತ ಬರುತ್ತಲ್ಲ, ಇಲ್ಲಿ ನೂನ್ ಅಂತ ಒಂದು ಆ್ಯಪ್ ಬರುತ್ತೆ. ಅಲ್ಲಿ ನಮಗೆ ವಿತೌಟ್ ಕಾಸ್ಟ್ ನಮ್ಗೆ 4 months EMI ನಮಗೆ ಮೊಬೈಲ್ಸ್ ಆಗಿರ್ಬೋದು, ಏನೇ ತಗೋರಿ ನೀವು
ಎಲೆಕ್ಟ್ರಾನಿಕ್ ಐಟಮು, ಕಾಸ್ಟ್ಲಿ ಐಟಮ್ ಏನು ಬೇಕಾದ್ದು ತೊಗೊಳ್ಳಿ, ನಾವು 100 ರಿಯಾಲಿಂದ ತೊಗೊಂಡ್ರು 4 EMI ಕೊಟ್ಟು ನಾವು ಪೇಮೆಂಟ್ನ ಮಾಡ್ಬೋದು. ಆ ಥರ ಇಲ್ಲಿ ಒಂದು ಸಿಸ್ಟಮ್ ಐತಿ, ಚೆನ್ನಾಗೈತಿ. ಆಮೇಲೆ ಯಾವುದೇ ಥರ ಇಂಟ್ರೆಸ್ಟ್ ಇರಲ್ಲ, ಏನಿರಲ್ಲ. ಈಗ ನೋಡ್ರಿ ಸ್ಕ್ರೀನ್ ಗಾರ್ಡ್ ಹಾಕಂತಾರೆ. ಫಸ್ಟ್ ಅದು ವಾಶ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಒಂದು ಏನೋ ಲಿಕ್ವಿಡ್ ಹಾಕ್ಕೊಂಡ, ಅದೇನೋ ಏನು ಲಿಕ್ವಿಡೋ ಗೊತ್ತಿಲ್ಲ, ಅದೊಂದು ಏನೋ ಲಿಕ್ವಿಡ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತನ್ನು ಏನೋ ಹೀಟ್ ಮಾಡ್ತಾನೆ ಅನಿಸುತ್ತೆ. ಅದನ್ನು ಹೀಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸ್ಕ್ರೀನ್ ಗಾರ್ಡನ್ನ ಹಾಕ್ತಾನೆ. ನೋಡ್ರಿ ಚೆನ್ನಾಗೈತಿ ಇದೊಂದು ಸಿಸ್ಟಮ್. ನಾನು ನೋಡಿದ್ದಿಲ್ಲ, ಬಟ್ ಇಂಡಿಯಾದಾಗೂ ಈ ಥರ ಐತೇನಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿಲ್ಲ. ಅವು ಸ್ಕ್ರೀನ್ ಎಡ್ಜಸ್ ಏನು ಇರ್ತೈತಲ್ಲ, ಕೆಳಗಡೆ ಇರುತ್ತಲ್ಲ ಎಡ್ಜ್, ಅಂಥ ಮೊಬೈಲ್ಗೆ ಏನು ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಎಡ್ಜ್ ಇರೋ ಫೋನ್ನ ಯೂಸ್ ಮಾಡಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಗೈಸ್. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಈ ಥರನ ಮಾಡ್ತಾರೆ ಕರ್ನಾಟಕದಾಗೂ ಅಂತೇಳಿದ್ರೆ. ನೋಡ್ರಿ ಅದನ್ನು ಆ ಥರ ಫಿಕ್ಸ್ ಮಾಡಿದ, ಅದು ಆಟೋಮೆಟಿಕಲಿ ಅದು ಏನಾಗುತ್ತೆ, ಲಿಕ್ವಿಡ್ ಶೇಡ್ ಆಗುತ್ತೆ. ಒಂದು ಸ್ವಲ್ಪ ಶೇಕ್ ಮಾಡತ್ತಾನ ಅದನ್ನು, ಲಿಕ್ವಿಡ್ ಎಲ್ಲ ಇದು ಸ್ಪ್ರೆಡ್ ಆಗಲಿ ಅಂತೇಳಿ. ಅದು ನೋಡ್ರಿ ಆಟೋಮೆಟಿಕ್ಕಾಗಿ ಸ್ಪ್ರೆಡ್ ಆಯ್ತು. ನೋಡ್ರಿ ಅದು ಹಂಗತೆ ಮಾಡಿದ್ಮೇಲೆ ಅದ್ರ ಮೇಲ್ಗಡೆ ಅದೊಂದು ಏನೋ ಲೈಟ್ ಹಿಡ್ದಾರಿಪ್ಪ, ಏನೋ ಗೊತ್ತಿಲ್ಲ, ಒಂಥರ ಏನೋ ಅದು ಲೈಟ್ ಹಿಡ್ದ, LED ಲೈಟ್. ಅಲ್ಲಿಂದ ನೋಡ್ರಿ ಕಮ್ಮೀಸಿಂದ ಸೀದಾ ನಾವು ಬರ್ತಾ ಇದ್ವಲ್ಲ, ಆನ್ ದ ವೇನಾಗ ಒಂದು ಹೋಟೆಲ್ಗೆ ಇಳ್ಕೊಂಡು ನೋಡ್ರಿ ಇಲ್ಲಿದ್ದು ರೊಟ್ಟಿ, ಇದಕ್ಕೆ ನೋಡ್ರಿ ಕಮ್ಮೀಸ್ ರೊಟ್ಟಿ ಅಂತ ಹೇಳ್ತಾರೆ. ಅದ್ರ ಜೊತೆ ನಾವು ಚಿಕನ್ ಫ್ರೈನ ಆರ್ಡ್ರ್ ಮಾಡಿದ್ವಿ. ಸೀದಾ ಅಲ್ಲಿಂದ ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಬಿಟ್ವಿ. ಇದ ನೋಡ್ರಿ ಹೋಟೆಲ್. ಇಲ್ಲಿ ಸೌದಿಯಲ್ಲಿ ಹೆಂಗಂದ್ರೆ ಕೂತ್ಕೊಂಡು ಊಟ ಮಾಡೋ ಸಿಸ್ಟಮ್ ಇರುತ್ತೆ. ಅರಬಿ ಹೋಟೆಲ್ನಾಗೆಲ್ಲ ಕೂತ್ಕೊಂಡು ಊಟ ಮಾಡೋಂಥ ಸಿಸ್ಟಮ್ಮು ಇಲ್ಲಿ ಇರುತ್ತೆ. ಇನ್ನು ನೋಡ್ರಿ ಇಷ್ಟೆಲ್ಲ ತಿಂತೀವಲ್ಲ, ಇದಕ್ಕೆ ಬರೀ ಜಸ್ಟ್ ಒಂದು 15-16 ರಿಯಾಲ್ ಆಗಿತ್ತು ಅಷ್ಟೇ. ಅಲ್ಲಿಂದ ಸೀದಾ ನೋಡ್ರಿ ಹೊರಟ್ವಿ, ಹೋಟೆಲಿಂದ ಊಟ ಮಾಡಿಕೊಂಡು ಸೀದಾ ಹೊರಟ್ವಿ, ನಜರಾನ್ ಕಡೆ ಹೊಂಟಿದ್ವಿ. ಅಂದ್ರೆ ನಾನು ಇರೋ ಪ್ಲೇಸ್ ಕಡೆ ಹೊಂಟಿದ್ವಿ ವಾಪಸ್. ನೋಡ್ರಿ ಇಲ್ಲಿದೆ ನೈಟ್ ವ್ಯೂ ಇದೆ. ಕಾರ್ ಮಾಡಿದ್ವಿ ಗೈಸ್ ಇಲ್ಲಿಂದ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು 400 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಅದಕ್ಕೆ ರೆಂಟ್ ನಾವು 50 ರಿಯಾಲ್ ಕೊಟ್ಟಿದ್ವಿ. ನನಗೆ 50 ರಿಯಾಲ್ ಕೊಟ್ಟಿದ್ವಿ ಒಬ್ರಿಗೆ, ಅಂದರೆ ಟೋಟಲ್ 100 ರಿಯಾಲ್ ಇಬ್ಬರಿಗೆ ಕೂಡಿ. ಇಲ್ಲಿ ಒಂದು ಸ್ವಲ್ಪ ಕ್ಯಾಬ್ಗಳು ಹೆಂಗಾಕವು ಅಂದ್ರೆ ಸ್ವಲ್ಪ ಸಸ್ತಾನಾಗಿ ಬರ್ತಾವೆ. ಆಮೇಲೆ ನೋಡ್ರಿ ಅದೇ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಆಮೇಲೆ 25th ನನಗೆ ರಿಸಲ್ಟ್ ಬಂತು. ಫಸ್ಟ್ ಟೈಮ್ ನಂದು ರಿಸಲ್ಟ್ ಫೇಲ್ ಆಯ್ತು. ಆಮೇಲೆ ನಾನು ಒಳ್ಳೆ ರಿಟರ್ನ್ ಎಕ್ಸಾಮ್ನ ಬುಕ್ ಮಾಡಿಕೊಂಡೆ. ಎಷ್ಟನೇ ತಾರೀಕು ಅಂದ್ರೆ 10ನೇ ತಾರೀಕು ಡಿಸೆಂಬರ್. ನವಂಬರ್ 17ಕ್ಕೆ ನಾನು ಬರೆದಿದ್ದೆ, 25ಕ್ಕೆ ರಿಸಲ್ಟ್ ಬಂತು. ಆಮೇಲೆ ಮತ್ತೆ ಡಿಸೆಂಬರ್ 10ನೇ ತಾರೀಕಿಗೆ ನಾನು ಎಕ್ಸಾಮ್ ಮತ್ತೊಂದು ಬುಕ್ ಮಾಡಿದೆ. ಆ ಟೈಮ್ನಾಗ ಏನಾಯ್ತು, ನಂದು ಕ್ಲಿಯರ್ ಆಯ್ತು ಎಕ್ಸಾಮ್. ಅದನ್ನು ಬಿಡಲಿಲ್ಲ ಗೈಸ್ ನಾನು, ಯಾಕಂದ್ರೆ ಒಂದು ವಾರ ಆದಮೇಲೆ ಮತ್ತೆ ಹೊಳಿ ಬರೆದ್ರೆ ಅದು ಮತ್ತೆ ಓದಿದ್ದೆಲ್ಲ ನೆನಪಿರುತ್ತೆ. ಲಾಂಗ್ ಟೈಮ್ ಗ್ಯಾಪ್ ತೊಗೊಳೋದು ಬೇಡ ಅಂತ ಮತ್ತೆ ಬರೆದೆ, ಮತ್ತೆ ಕ್ಲಿಯರ್ ಆಯ್ತು. ಫಸ್ಟ್ ಟೈಮ್ ನಂದು 6 ಮಾರ್ಕ್ಸಿಗೆ ಫೇಲ್ ಆಗಿತ್ತು. ಸೆಕೆಂಡ್ ಟೈಮಿಗೆ ನನಗೆ ಮತ್ತೆ 36 ಮಾರ್ಕ್ಸ್ ಜಾಸ್ತಿನೇ ಬಂತು. ಅದಾದಮೇಲೆ ಹುಡುಗರೆಲ್ಲರೂ ಕೂಡಿ ಪಾರ್ಟಿ ಕೊಡಿಸಂತ ಅಂದರು. ಸೊ ಹಂಗಾಗಿ ಹೋಟೆಲ್ಗೆ ಹೋದ್ವಿ, ಊಟ ಮಾಡ್ಕೊಂಡ್ವಿ, ಹ್ಯಾಪಿ ಮೂಮೆಂಟ್. ಆಮೇಲೆ ನೋಡ್ರಿ ಇಲ್ಲಿ ನಾನಿರೋ ಕಡೆ ಬಂದು ಇದೊಂದು ಏನೋ ತಮಿಳ್ ಫುಡ್ ಅಂತ ಕುತ್ತು ಪರೋಟ ಅಂತ ಅದನ್ನ ತಿಂದ್ವಿ. ನೋಡ್ರಿ ಕುತ್ತು ಪರೋಟ, ಚಿಕನ್ ಕಬಾಬ್ ಅದನ್ನೆಲ್ಲ ಆರ್ಡ್ರ್ ಮಾಡಿ ನಮ್ಮ ಹುಡುಗರಿಗೆಲ್ಲನೂ ಪಾರ್ಟಿ ಕೊಡಿಸಿದೆ. ಅದ್ರದ್ದೊಂದು ಸಣ್ಣ ವಿಡಿಯೋ ಇದೆ. ಆಮೇಲೆ ಅದು ಹೆಂಗಂದ್ರೆ ಒನ್ ಟೈಮ್ ಫೇಲ್ ಆಯ್ತಲ್ಲ, ಬಿಡಲಿಲ್ಲ ಗೈಸ್. ಅದನ್ನು ನಾನು ಪಡ್ಕೊಂಡು ಪಾಸ್ ಆಗಲೇಬೇಕಂತ ಓದ್ಕೊಂಡು ಪಾಸ್ ಆಗಿದ್ದು. ನಾನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.